ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಹೋದ ವಿಡಿಯೋದಲ್ಲಿ ನಾನು ಲೇಡೀಸ್ ಸೂಟ್ನ ಯಾವ ಥರ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಆ ಸೂಟ್ ಟ್ರೌಸರ್ ಪ್ಯಾಂಟ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಫ್ಯಾಬ್ರಿಕ್ನ ಓಪನ್ ಮಾಡಿ 2 ಫೋಲ್ಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಮೊದಲಿಗೆ ನಾನು ಬೆಲ್ಟ್ನ ಮಾರ್ಕ್ ಮಾಡೋಕೆ ಅಂತ 2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಮಾರ್ಕ್ನ ನಾನು ಹೀಗೆ ಸ್ಟ್ರೈಟ್ ಆಗಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ ಟ್ರೌಸರ್ನ ಮಾರ್ಕ್ ಮಾಡ್ಕೋತಿದ್ದೀನಿ. ನಂತರ ಇಲ್ಲಿ ವೆಸ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಹಿಪ್ ಮೆಜರ್ಮೆಂಟ್ ಬಂದು 40 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 10 ಇಂಚ್ ಬರುತ್ತೆ. ಮಾರ್ಕ್ ಮಾಡ್ಕೋತೀನಿ. ಪ್ಲಸ್ 1.5 ಇಂಚ್ ಲೂಸಿಂಗ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ಗೆ ಹೋಗುತ್ತೆ ಮತ್ತೆ 1 ಇಂಚ್ ಲೂಸಿಂಗ್ ಆಗುತ್ತೆ. ನಂತರ ಟ್ರೌಸರ್ ಲೆಂತ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ ಮೆಜರ್ಮೆಂಟ್ ನ ಬಿಟ್ಟು ನಾನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 35 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬಾಟಮ್ ಡಿಸೈನ್ಗೆ ನಾನು ಎಕ್ಸ್ಟ್ರಾ 1.5 ಇಂಚ್ ಆಡ್ ಮಾಡ್ಕೋತೀನಿ. ಅದಕ್ಕೆ ಅಂತ ನಾನು ಇಲ್ಲಿ 35 ಇಂಚ್ಗೆನೆ ಬಾಟಮ್ ನ ಮಾರ್ಕ್ ಮಾಡ್ಕೋತಿದ್ದೀನಿ. ನಂತರ ಇಲ್ಲಿ ಕ್ರಾಚ್ ಏರಿಯಾನ ಮಾರ್ಕ್ ಮಾಡ್ಕೋತೀನಿ. ಹಿಪ್ ಮೆಜರ್ಮೆಂಟ್ ಬಂದು 10 ಇಂಚ್ ಇದೆ. ಪ್ಲಸ್ 3 ಇಂಚ್ ಲೂಸಿಂಗ್ ನ ಸೇರಿಸಿ 13 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ ಮೆಜರ್ಮೆಂಟ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಕ್ರಾಚ್ ಏರಿಯಾ ಶೇಪ್ನ ತೆಗಿಯೋಕೆ ಅಂತ 2 ಇಂಚ್ಗೆ ಮಾರ್ಕ್ ಮಾಡಿ ಕ್ರಾಚ್ ಏರಿಯಾ ಶೇಪ್ನ ಕೊಟ್ಕೋತೀನಿ. ಇವಾಗ ಈ ಮಾರ್ಕ್ ಮೆಜರ್ ಮಾಡಿ ನೋಡಿದಾಗ 14 ಇಂಚ್ ಬರುತ್ತೆ. ಈ ಮಾರ್ಕ್ನ ನಾನು ಹೀಗೆ ಸೆಂಟರ್ಗೆ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 7 ಇಂಚ್ಗೆ ಈ ಮಾರ್ಕ್ ಬಂದಿದೆ. ಈ 7 ಇಂಚ್ನ ಬಾಟಮಲ್ಲೂ ಕೂಡ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಮಾರ್ಕಿಂದ ಎರಡೂ ಕಡೆ ಕೂಡ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಈ ಮಾರ್ಕ್ನ ನಾನು ಶೇಪ್ ಸ್ಕೇಲ್ ಇಟ್ಕೊಂಡು ಶೇಪ್ನ ಕೊಟ್ಕೋತೀನಿ. ಈ ತರ ಶೇಪ್ ಕೊಟ್ಕೊಂಡಾಗಿದೆ. ಈ ತರ ಫ್ರಂಟ್ ಪಾರ್ಟ್ ಟ್ರೌಸರ್ ಮಾರ್ಕ್ ಆಗಿದೆ. ನಂತರ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಮತ್ತೆ ನಾನು ಬ್ಯಾಕ್ ಪಾರ್ಟ್ ಟ್ರೌಸರ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲೂ ಕೂಡ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕ್ ಶೇಪ್ನ ಕೊಟ್ಕೊಳ್ಳೋಕೆ ಅಂತ ಎಕ್ಸ್ಟ್ರಾ ಮೇಲ್ಗಡೆ 2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಶೇಪ್ ಬೇರೆ ಬರೋದ್ರಿಂದ ಈ ತರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಂತರ ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟ್ನ ಇಟ್ಕೋತೀನಿ. ಈ ಕಡೆ ಬಂದು ಸೇಮ್ ಇದೇ ತರ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಕ್ರಾಚ್ ಏರಿಯಾ ಸೈಡ್ 2 ಇಂಚ್ನ ಬೆಲ್ಟ್ ಇಂದ ಬಾಟಮ್ ವರೆಗೂ ಇದೇ ಶೇಪ್ಗೆ ಇನ್ಕ್ರೀಸ್ ಮಾಡಿ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇದನ್ನ ಡಾರ್ಕ್ ಮಾಡ್ಕೋತೀನಿ. ಈ ಎಕ್ಸ್ಟ್ರಾ 2 ಇಂಚ್ ಮೇಲ್ಗಡೆ ಇದೆ ಅಲ್ವಾ, ಇದನ್ನ ನಾನು ಹೀಗೆ ಕ್ರಾಸ್ ಆಗಿ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ತರ ಬ್ಯಾಕ್ ಪಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ 2 ಪೀಸ್ ಕರೆಕ್ಟ್ ಆಗಿ ಬಂದಿದೆ. ನಂತರ ಇಲ್ಲಿ ಫ್ರಂಟ್ ಪಾರ್ಟ್ ಟ್ರೌಸರ್ ಪೀಸ್ನ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ರಾಚ್ ಏರಿಯಾ ಸೈಡ್ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದನ್ನ ಓಪನ್ ಮಾಡಿ ಇಟ್ಕೋತೀನಿ. ಇದ್ರ ಮೇಲೆ ಹೀಗೆ ಫ್ರಂಟ್ ಪಾರ್ಟ್ನ ಹೀಗೆ ಉಲ್ಟಾ ಇಟ್ಕೋತೀನಿ. ಈ ಇನ್ನರ್ ಲೆಗ್ನ ನಾನು ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಬಾಟಮ್ಗೆ ಡಿಸೈನ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅದನ್ನ ನಾನು ಮಿಷಿನ್ ಅಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಅಟ್ಯಾಚ್ ಮಾಡೋಕೆ ಅಂತ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಪಟ್ಟಿ ವಿಡ್ತ್ ಬಂದು 2.5 ಇಂಚ್ಗೆ ತಗೊಂಡಿದ್ದೀನಿ. ಈ ಪಟ್ಟಿಗೆ ಅಟ್ಯಾಚ್ ಮಾಡೋಕೆ ಅಂತ ಟ್ರಯಾಂಗಲ್ ಲೇಸ್ನ ಕೂಡ ತಗೊಂಡಿದ್ದೀನಿ. ಈ ಲೇಸ್ನ ಹೀಗೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಹೀಗೆ ಪಲ್ಟಾಯಿಸ್ಕೋಬೇಕು. ಈ ತರ ಬರೋ ಹಾಗೆ ನೋಡ್ಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಕಡೆ ಎಡ್ಜ್ಗೆ ಕೂಡ ಲೇಸ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದನ್ನ ಈ ಕಡೆಗೆ ತಿರ್ಗಿಸ್ಕೊಂಡು ಒಂದು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ.
ಈ ಕಡೆ ಕೂಡ ಸೇಮ್ ಇದೇ ತರ ತಿರ್ಗಿಸ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಈ ಪಟ್ಟಿ ಸೆಂಟರ್ಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋತೀನಿ. ಮತ್ತೆ ಲೇಸ್ನ ಇದ್ರ ಮೇಲೆ ಈ ಕಡೆಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಮತ್ತೆ ಲೇಸ್ನ ಇದ್ರ ಮೇಲೆ ಈ ಕಡೆಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ಬಾಟಮ್ ಡಿಸೈನ್ಗೆ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ಈ ತರ ಈ ಕಡೆ ಲೇಸ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನ ಉಲ್ಟಾ ಸೈಡ್ ಇಂದ ನೋಡಿದಾಗ ಈ ತರ ಕಾಣುತ್ತೆ. ಇವಾಗ ಇದನ್ನ ಟ್ರೌಸರ್ ಬಾಟಮ್ಗೆ ಅಟ್ಯಾಚ್ ಮಾಡ್ಕೋತೀನಿ. ನಂತರ ಈ ಡಿಸೈನ್ ಪಟ್ಟಿ ಹೀಗೆ 1/2 ಇಂಚ್ ಮೇಲೆ ಬರೋ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಇದನ್ನ ಉಲ್ಟಾ ಸೈಡ್ ಇಂದ ನೋಡಿದಾಗ ಈ ತರ ನೀಟಾಗಿ ಸ್ಟಿಚ್ ಆಗಿದೆ. ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋತೀನಿ. ಇದೇ ತರ ಇನ್ನೊಂದ್ ಸೈಡ್ ಬಾಟಮ್ಗೂ ಕೂಡ ಲೇಸ್ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ 1/2 ಇಂಚ್ ಮೇಲ್ಗಡೆ ಕರೆಕ್ಟಾಗಿ ನೀಟಾಗಿ ಸ್ಟಿಚ್ ಆಗಿದೆ. ಈ ತರ ಬಾಟಮ್ಗೆ ಡಿಸೈನ್ ಪಟ್ಟಿ ಅಟ್ಯಾಚ್ ಆಗಿದೆ. ನಂತರ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಎಲಾಸ್ಟಿಕ್ ವಿಡ್ತ್ ಅಳತೆಗೆ ಮತ್ತೊಂದು ಫೋಲ್ಡ್ ಮಾಡ್ಕೊಂಡು ಪಿನ್ ಹಾಕಿ ಇಟ್ಕೋತೀನಿ. ನಂತರ ಇಲ್ಲಿ ಬೆಲ್ಟ್ ಹಾಕೋಕೆ ಅಂತ 2 ಇಂಚ್ ಮಾರ್ಕ್ನ ಕೂಡ ಮಾರ್ಕ್ ಮಾಡ್ಕೋತೀನಿ. ನಂತರ ಈ 2 ಇಂಚ್ನ ಬಿಟ್ಟು ನಾನು ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ 2 ಇಂಚ್ ಗ್ಯಾಪ್ನ ಕೂಡ ಬಿಟ್ಕೊಂಡಿದ್ದೀನಿ. ಇಲ್ಲಿ ಈ ಬೆಲ್ಟ್ಗೆ ಎಲಾಸ್ಟಿಕ್ ಅಟ್ಯಾಚ್ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲಾಸ್ಟಿಕ್ ಲೆಂತ್ನ 26 ಇಂಚ್ಗೆ ತಗೊಂಡಿದ್ದೀನಿ. ಎಲಾಸ್ಟಿಕ್ ವಿಡ್ತ್ ಬಂದು 1.5 ಇಂಚ್ಗೆ ತಗೊಂಡಿದ್ದೀನಿ. ಇವಾಗ ಇದನ್ನ ಪಿನ್ ಹಾಕಿ ಈ ಬೆಲ್ಟ್ ಒಳಗಡೆ ಸೇರಿಸ್ಕೊಂತ ಹೋಗ್ತೀನಿ. ನಂತರ ಇಲ್ಲಿ ಬೆಲ್ಟ್ನ ಒಂದ್ರ ಮೇಲೊಂದು ಸರಿಯಾಗಿ ಇಟ್ಕೊಂಡು 1/2 ಇಂಚ್ ಬಿಟ್ಟು ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಇದನ್ನ ಹೀಗೆ ಒಳಗಡೆ ಸೇರಿಸ್ಕೊಂಡು ಈ 2 ಇಂಚ್ ಗ್ಯಾಪ್ನ ಕ್ಲೋಸ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇನ್ನು ಕೊನೆಯದಾಗಿ ಈ ಬೆಲ್ಟ್ ಸೆಂಟರ್ನ ಹೀಗೆ ಎಳೆದಿಟ್ಕೊಂಡು ಬೆಲ್ಟ್ ಸೆಂಟರ್ಗೆ ಒಂದು ಸ್ಟಿಚ್ ಮಾಡ್ಕೋತೀನಿ. ಈ ತರ ಸ್ಟಿಚ್ ಮಾಡ್ಕೊಂಡ್ರೆ ಬೆಲ್ಟ್ ಕರೆಕ್ಟ್ ಆಗಿ ಕೂರುತ್ತೆ. ಇಲ್ಲಿ ಬೆಲ್ಟ್ ಸ್ಟಿಚ್ ಆಗಿದೆ. ಈ ತರ ಟ್ರೌಸರ್ ಪ್ಯಾಂಟ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮುಗ್ದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.